ಮೆಲ್ಲ ಮೆಲ್ಲ ಬಸ್ ಕೊಡು 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 ನೀವು ಸಂಗೆ ಕಾಣಿ ಹೋಗ್ತಾರ ಹೊಡಿಬೇಡ ಬಾಲ್ ಬಿದ್ದೋಗಿದೆ ಹೋಗ್ರಿ ಬಾಲ್ ಬಿದ್ದು ಓಡ್ತದೆ ಮಾಮ ಕೊಡ್ತಾರು ದೊಡ್ಡ ಮಕ್ಕ ಹಂಗೆ ಹಂಗೆ ಬಾಲ್ ಕೊಡು ಅವ್ರಿಗೆ ಹೌದು Ready? 1, 2, 3, start. ಬಾಲಿನ ಪಾಸಿನಲ್ಲಿ ಮೊದಲನೇ ಸ್ಥಾನ ಮಡಕೆ ಹೊಡೆಯೋದ್ರಲ್ಲಿ ಕಾದು ನೋಡಬೇಕು. ಸೈಲೆಂಟ್ 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 ಆಗಿರಬೇಕು. ಇದು ಬೀದರಿನಾಗೆ ಮನೆಗೆ ದೊಡ್ಡ ಮನೆಗೆ ಗಡಿಸ್ತಿಗೆ ಪೊಲೀಸರಿಗೆ ಆಗಿಲ್ಲ ಗ್ಯಾಪ್ ಕೊಡಲಾಗ ಗ್ಯಾಪ್ ಕೊಟ್ರೆ ಇನ್ನೊಂದು ಮತ್ತೊಮ್ಮೆ ಬಾರಿ ಇದು ಲಾಸ್ಟ್ನೇ ಅಂತ. ಇದರಲ್ಲಿ ಯಾರು ಗೆಲ್ತಾರೋ ಅವರೇ ವಿನ್. ಇದ್ರಲ್ಲಿ ಯಾರು ಸಮಬಲ ನಿತಿನ್ ಮೊಬೈಲ್ ಕಾಣ್ತಾ ಅಂತ ಯಾರಾದ್ರೂ ಇದ್ರೆ ಕೊಡಿ ಅವನಿಗೆ. ನಿತಿನ್ ಪ್ರತಿಭೆ ಗೆಲ್ಲುತ್ತಾರ ಕಾಣಿಯ ಇದು ಮಾತಾಡ್ಕ ನಿಮ್ಮ ಅಭಿಪ್ರಾಯ ಗೆಲ್ಲುತ್ತಾರ ಇದು ಅಂತಿಮ ಅಂತ ಗೆಲ್ಲುವ ಸೋಲ ಈ ಸಲ ಕಪ್ಪು
ನವೀನ್ ಟೀಮ್ ರೆಡಿಯಾ? ಈ ಕಡೆ ಜರಪ್ಪ ಟೀಮ್ ರೆಡಿಯಾ? ಒಂದು ನಿಮಿಷ ಆಗಿಲ್ಲ ಹೊಡಿ ನಾವು ಸ್ಟಾರ್ಟ್ ಅಂತ ಹೇಳಿ ಆದ್ಮೇಲೆ ವಿಸಿಲ್ ಹೊಡಿತಾರೆ, ಆವಾಗ ಮಾತ್ರ ಎಳಿಬೇಕಾಯ್ತಾ? ಮುಂಚೆ ಎಳಿಬೇಕು. ಹಾಗೆ ಸ್ವಲ್ಪ ಲೂಸು. ರೆಡಿಯಾ? ರೆಡಿ ಈ ಕಡೆ ನವೀನ್ ಟೀಮ್ ರೆಡಿಯಾ? ಜರಪ್ ಮಾಮನ್ ಟೀಮ್ ರೆಡಿಯಾ? ಆಗಿಲ್ಲ ನಿಮಿಷ. ರೆಡಿ 1 2 3 ಸ್ಟಾರ್ಟ್. ಫಸ್ಟ್ ಹೆಸರು ಬರ್ಸ್ಕೊಬಿಡಿ, ಯಾವ ಟೀಮ್ ನಿಮ್ದು ತಂಡದಿಂದ ಗೆಲುವು ಆಗಿದೆ. ವೇಟ್ ಮಾಡ್ಕೊಡು, ನಮಗೆ ಸ್ವಲ್ಪ ಸಡನ್ ಹೇಳ್ಬೇಡ, ಅವ್ರು ಆರ್ಬಿಡ್ತಾರೆ, ಔಟ್ದವ್ರನ್ನ ತೆಗಿಬೇಕು ನಾವು. ಕೆರೆ ಆಗಿಲ್ಲ, ಕಟ್ಟ ಇದು ಕೊಡು, ಇಲ್ಲ ವಾಪಸ್ ಏನಿಲ್ಲ, ಆಟೋದು ಇರೋದು ಹೆಂಗೆ ಎಲ್ಲಿ ಕೆರೆ ರೆಡಿ ಮಾಡಿದ್ರು ಹೇಳ್ಬಿಟ್ಟು ಅವ್ರಿಗೆ ಬನ್ನಿ ಎಲ್ಲ ಒಳ ಎಂತ ಟೈಮ್ ಕೊಡು ಅವ್ರಿಗೆ, ಅಷ್ಟು ಹಾಂ ರೆಡಿ ದರ ಕೆರೆ ಕೆರೆ ದಡ 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 ಕೆರೆ ದಡ ಕೆರೆ ದಡ ಒಂದುಗಳಿ ಪುಟ್ಟಿ ಈ ಜಾಗ ಆಡಕ್ಕೊಳಗೆ ಕಣ್ಣಿಂದ ಔಟ್ ಆಗ್ತದೆ. ಹಾಂ ಕೆರೆ ದಡ ಕೆರೆ ದಡ ಕೆರೆ ಕೆರೆ ದಡ ಕೆರೆ ದಡ ನಮಸ್ತೆ, ನನ್ನ ಹೆಸರು ರಾಕೇಶ್ ಅಂತೇಳಿ, ಪೊನ್ನಪೇಟೆ ತಾಲೂಕು ಕೆ ಬಾಡಗ ಗ್ರಾಮ ಪಂಚಾಯಿತಿ ಬೇಗೂರುಪಾರೆ ನಾಣಚಿ ಗದೆ ಅಡಿಯಲ್ಲಿ ನಾವಿರೋದು. ಇವತ್ತು ಯುಗಾದಿ ಹಬ್ಬ.
ಎಲ್ಲರಿಗೂ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಪ್ರಯುಕ್ತ ಆರ್ಥಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಪ್ರಯುಕ್ತ ನಾವು ನಮ್ಮ ಆಡಿಯ ಮಠದ ಒಳಗಡೆ ಒಂದು ಚಿಕ್ಕ ಆಟಾಟ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು. ಅದರ ಜೊತೆಗೆ ಯುಗಾದಿ ಹಬ್ಬದಲ್ಲಿ ನಮ್ಮ ಸಂಪ್ರದಾಯ ಏನಪ್ಪ ಅಂತಂದರೆ, ಯುಗಾದಿ ಹಬ್ಬದಲ್ಲಿ ಕಾಯಿ ಓಡಿಸ್ಬೇಕು, ತೆಂಗಿನಕಾಯಿನ ದೂರದಿಂದ ಓಡಿಸ್ಬೇಕು. ಅದು ನಮ್ಮ ಹಬ್ಬದ ಒಂದು ಪದ್ಧತಿ, ಅದ್ರ ಜೊತೆಗೆ ನಮ್ಮ ಆಡಿಯಲ್ಲಿ ಆಟೋಟ ಸ್ಪರ್ಧೆ ಏನೆಲ್ಲ ಇತ್ತು ಅಂದರೆ, ಕೆರೆ ದಡ ಆಗಿರ್ಬೋದು, ಹಗ್ಗ ಜಗ್ಗಾಟ ಆಗಿರ್ಬೋದು, ಕುರ್ಚಿ ಆಟ ಆಗಿರ್ಬೋದು, ಗೋಣಿಚೀಲ ಆಟ ಆಗಿರ್ಬೋದು, ಸ್ಪೂನಲ್ಲಿ ನಿಂಬೆಹಣ್ಣನ್ನು ತಗೊಂಡೋಗೋದಾಗಿರ್ಬೋದು, ಈ ಥರ ಆಟಗಳನ್ನ ಹಮ್ಮಿಕೊಂಡಿದ್ದು. ಇದರ ಜೊತೆಗೆ ನಮ್ಮ ಆಡಿಯ ಮುಖಂಡರಾಗಿರ್ಬೋದು, ಆಡಿಯ ಯಜಮಾನರಾಗಿರ್ಬೋದು, ಇವರು ಕೂಡ ನಮ್ಮ ಜೊತೆಯಲ್ಲಿ ಭಾಗಿಯಾಗಿದ್ದರು. ಅದ್ರ ಜೊತೆಗೆ ನಾವು ನಮ್ಮ ಕೈಲಾದಂಥ ಒಂದು ಮಧ್ಯಾಹ್ನಕ್ಕೆ ಒಂದು ಪಾಯಸನ ಕೂಡ ಕೊಟ್ಟಿದ್ದೀವಿ, ಸಿಹಿಯಾಗಿರಲಿ ಅಂತ. ಅದ್ರ ಜೊತೆಗೆ ನಮ್ಮ ಆಡಿಯ ಮುಖಂಡರು ಹಾಗೂ ಯಜಮಾನರು ಸೇರಿ ಆಟೋಟ ಸ್ಪರ್ಧೆ ಮುಗಿದ ನಂತರ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ. ಇದೇ ಥರ ಸರ್ಕಾರ ನಮಗೆ ಸಹಾಯ ಮಾಡಿದ್ರೆ ನೆಕ್ಸ್ಟ್ ವರ್ಷದಲ್ಲಿ ದೊಡ್ಡದಾಗಿ ಮಾಡಬಹುದು. ಈ ವರ್ಷ ದೊಡ್ಡದಾಗಿ ಮಾಡದಿರೋ ಕಾರಣ ಏನು ಅಂತಂದರೆ, ನೀತಿ ಸಂಹಿತೆ ಜಾರಿಗೆ ಆಗಿರೋ ಕಾರಣದಿಂದ ನಾವು ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೋಸ್ಕರ ನಮ್ಮ ಆಡಿಯ ಮಟ್ಟದಲ್ಲಿ ಆಡಿ ಒಳಗಡೆ ಮಾತ್ರ ಮಾಡ್ಕೊಂಡಿದ್ದೀವಿ. ಇದು ಸರ್ಕಾರ ನಮಗೆ ಮುಂದಿನ ವರ್ಷದಲ್ಲಿ ಒಂದು ಅವಕಾಶ, ಒಂದು ಸಹಾಯನ ಮಾಡಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ಒಂದು ಯುಗಾದಿ ಹಬ್ಬವನ್ನು ನಾವು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ತುಂಬ ಅವಕಾಶ ಆಗುತ್ತೆ. ಥ್ಯಾಂಕ್ ಯು. ಆಟ ಮಾಡೋದು ಹೋದ್ರ ಅಂದ್ರೆ ನಂಗೆ ರಾಕೇಶ್ ನಂಗೆ ಹತ್ರ ಬಂದಾಗ ಎಲ್ಲ ನನ್ನ ಅಣ್ಣ ಜಗತ್ತಾಗಲಿ, ನಂಗೆ ಕಲಾವಿದರು ಎಲ್ಲರಾಗಲಿ ನಂಗ ಕೈ ಜೋಡಿಸ್ತಿದಂದು ಎಲ್ಲ ಒಂದು ಕೈಲಾದದ್ನ ಸಹಾಯ ಮಾಡಿ ಒಂದಿಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋರಿಗೆ ಆಟ ಅದು ಮತ್ತೆ ನಂಗ ಓಟ ಸ್ಪರ್ಧೆ ಎಲ್ಲ ಮಾಡೋರಿಗೆ ಎಲ್ಲ ಒಂದು ಜೋರಾಗಿ ಚಬ್ಬಳಾಗುತ್ತೆ ಕಳ್ಕೊತಾ ಇದ್ವಿ. ಎರಡನೇದಾಗಿ ನನಗೆ ಗಿರಿಜನ ಸಾಮಗ್ರಿ ಅಭಿವೃದ್ಧಿ ಕಲಾ ಸಂಸ್ಥೆಯಲ್ಲಿ ಖಜಾಂಚಿ ಕೆಲಸ ಮಾಡ್ತಾರೆ ಸುದೀಪ್ ಕೂಡ ನನ್ನ ಜೊತೆ ಇದ್ದು ಎಷ್ಟೊತ್ತಾಗಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಟ ಸ್ಪರ್ಧೆ ನಡೆಸಿಕೊಟ್ಟಿದ್ದು ಅವರಿಗೂ ನಂಗೆ ತಂಡದ ಪರವಾಗಿ ಒಂದು ಕಿರುಕಾಣಿಕೆಯನ್ನು ಕೊಡ್ತಾ ಇದೆ. ಇನ್ನೊಬ್ಬರು ಉದಯ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮನ ತುಂಬಾ ಉತ್ತಮ ಮಟ್ಟದಲ್ಲಿ ನಮಗೆ ಸಹಾಯನ ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಮ್ಮ ತಂಡದ ಪರವಾಗಿ ಒಂದು ಚಿಕ್ಕ ಕಿರು ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ಜೋರಾದ ಚಪ್ಪಾಳೆ ಬರಲಿ ಅವರು. ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗಿದೆ. ಇದೇ ತರ ಎಲ್ಲ ಸಪೋರ್ಟ್ ಮಾಡಿದ್ರೆ ಇಡೀ ಆಡಿ ಅವರು ಬರೋ ವರ್ಷ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮಾಡಬಹುದಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.